Okay. See, look into this example. The same example I have told you now. ಅಲ್ವಾ, ನಾನು ಏನ್ ಹೇಳ್ದೆ, ಈಗ ಒಂದು ಎಷ್ಟು ದೂರದಲ್ಲಿ ನಿಂತಿದ್ದೀರಾ ಅಂಡ್ ಎಷ್ಟು ಆಂಗಲ್ ಅಲ್ಲಿ ನೀವು ಒಂದು ತುದಿ ನೋಡ್ತಿದ್ದೀರಾ ಅಂದ್ರೆ ಯು ಕ್ಯಾನ್ ಫೈಂಡ್ ದ ಹೈಟ್ ಆಫ್ ದ ಬಿಲ್ಡಿಂಗ್. ಈ ಹೈಟ್ ಎಷ್ಟು ಉದ್ದ ಇದೆ ಅನ್ನೋದನ್ನ ಈಸಿಯಾಗಿ ಮಾಡ್ಬೋದು. ಬಟ್ ಅದೇ ರೈಟ್ ಆಂಗಲ್ ಟ್ರಯಾಂಗಲ್ ಆಗ್ಬೇಕು. ಈಗ ಬಿಲ್ಡಿಂಗ್ ಇಲ್ಲಿ ಈಗ ಓರೆ ಇದ್ರೆ ಆಗುದಿಲ್ಲ. ಓಕೆ, ಸೊ ಬಿಲ್ಡಿಂಗ್ ಶುಡ್ ಬಿ ಸ್ಟ್ರೇಟ್. ಆಫ್ ಕೋರ್ಸ್ ಬಿಲ್ಡಿಂಗ್ ನಾಟ್ ವಿಲ್ ಬಿ ಸ್ಲಾಂಟ್ ಆಗಿರಲ್ಲ, ಬಟ್ ಸ್ಟಿಲ್ ಐ ಹ್ಯಾವ್ ಜಸ್ಟ್ ಗಿವನ್ ಅನ್ ಎಕ್ಸಾಂಪಲ್. ಓಕೆ ಸರ್, ಇದೆಲ್ಲ ಎಕ್ಸಾಂಪಲ್ಸ್ ಬೇರೆ ಬೇರೆ. ಓಕೆ, ಸೊ ಈಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಓಕೆ, ಸೊ ಈಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅರ್ಥ ಮಾಡೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಸೊ ಇದು ತುಂಬಾ ಬೇಸಿಕ್, ಆಯ್ತಾ. ತುಂಬಾ ಮಕ್ಕಳಿಗೆ ಇದೇ ಅರ್ಥ ಆಗಲ್ಲ. ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಬೇರೆ ಯಾವುದು ಅರ್ಥ ಆಗಲ್ಲ, ಆಯ್ತಾ. ಸೊ ಅದ ಕಾರಣ ಇದನ್ನ ನೀವೆಲ್ಲ ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಫಾರ್ ಎಕ್ಸಾಂಪಲ್ ಇದೊಂದು ಟ್ರಯಾಂಗಲ್, ಆಯ್ತಾ. let's name it as ABC as a triangle where AB ಅಲ್ಲಿ angle 90 degree ಇರುತ್ತೆ. Okay, there will be some angle. Okay, we are representing angle as theta. ನೆನ್ಪಿಟ್ಕೊಳ್ಳಿ, ಆಂಗಲ್ ಅನ್ನ ನಾವು ಥೀಟಾ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಆಯ್ತಾ. ಸೊ ಲೆಟ್ಸ್ ಟೇಕ್ ಆಂಗಲ್ ಥೀಟಾ. ಓಕೆ, ಸಮ್ ರ್ಯಾಂಡಮ್ ಆಂಗಲ್. ಈಗ ನಾವು ರ್ಯಾಂಡಮ್ ನಂಬರ್ ಅನ್ನ ನಾವು ಎಕ್ಸ್ ಅಂತ ತಗೊಳ್ತೀವಿ ಅಥವಾ ವೈ ಅಂತ ತಗೊಳ್ತೀವಿ ಅಲ್ವಾ, ಅದೇ ತರ ಆಂಗಲ್ ಅನ್ನ ನಾವು ಥೀಟಾ ಅಂತ ರೆಪ್ರೆಸೆಂಟ್ ಮಾಡೋದು. ಓಕೆ, ಸೊ ಆಂಗಲ್ ನ ಸರಿ ಎದುರುಗಡೆ ಇರುವ ಸೈಡ್ ಅನ್ನ ವಿ ಕಾಲ್ ಇಟ್ ಆಸ್ ಅಪೋಸಿಟ್ ಸೈಡ್. ಸೊ ಹಾಗೇನು, ದಿಸ್ ಇಸ್ ಅಪೋಸಿಟ್ ಸೈಡ್. ಓಕೆ, ಸೊ ಆಂಗಲ್ ನ ಸರಿ ಅಪೋಸಿಟ್ ಇರುವಂತ ಸೈಡ್, ದಿಸ್ ಇಸ್ ಅಪೋಸಿಟ್ ಸೈಡ್. ಓಕೆ, ಅಂಡ್ ನಿಮಗೆ ಗೊತ್ತಿದೆ ಪೈಥಾಗೋರಸ್ ಥಿಯರಮ್ ಇದೆಲ್ಲ ನೀವು ಕಲ್ತಿರ್ತೀರಲ್ವಾ. ಸೊ ಈ ಸೈಡ್, ಓಕೆ, ದಿಸ್ ಇಸ್ ಕಾಲ್ಡ್ ಹೈಪೋಟಿನ್ಯೂಸ್. ಸೊ ದಿಸ್ ಇಸ್ ಆಬ್ವಿಯಸ್ ಅಲ್ವಾ, ಹೈಪೋಟಿನ್ಯೂಸ್. ಅಂಡ್ ಇನ್ನೊಂದು ಯಾವುದು, ದಿಸ್ ಇಸ್ ನಥಿಂಗ್ ಬಟ್ adjacent side. ಓಕೆ, ಸೊ ಇದು ಮೂರು ನೆನಪಿರ್ಬೇಕು ನಿಮಗೆ. ಯಾವ್ದೆಲ್ಲ? opposite side, adjacent side, hypotenuse. So for example I'll show this here. ಕರೆಕ್ಟ್ ಆಗಿ ನೋಡಿ, 90 ಡಿಗ್ರಿ ಇದೆ, ಆಂಗಲ್ ಇಲ್ಲಿದೆ. ಸೊ ದಿಸ್ ಇಸ್ ಅ opposite side and this is a adjacent side and this is a hypotenuse. Now for example if I change the angle position, okay, ನಾನೀಗ ಆಂಗಲ್ ಅನ್ನ ಇಲ್ಲಿ ಹಾಕ್ತಿದ್ದೇನೆ, ಆಯ್ತಾ. ದಿಸ್ ಇಸ್ ಎ ಬಿ ಸಿ, ಆಯ್ತಾ. ಆಂಗಲ್ ಇಲ್ಲಿದೆ, ಹೌಎವರ್ ದಿಸ್ ಇಸ್ 90 ಡಿಗ್ರಿ. ಸೊ ಈಗ ಆಪೋಸಿಟ್ ಸೈಡ್ ಚೇಂಜ್ ಆಯ್ತು. ಈಗ ಆಪೋಸಿಟ್ ಸೈಡ್ ಯಾವುದು? ಆಂಗಲ್ ನ ಸರಿ ಫ್ರಂಟ್ ಇರುವಂತದ್ದು. ಸೊ ಆಂಗಲ್ ನ ಸರಿ ಫ್ರಂಟ್ ಇರೋದು ಯಾವುದು? ಇದು ಅಲ್ವಾ. ಸೊ ಬಿ ಸಿ. ಸೊ ಇಟ್ ಇಸ್ ಆಪೋಸಿಟ್ ಸೈಡ್. ಓಕೆ, ಸಿಮಿಲರ್ಲಿ this is hypotenuse that you already know alva. This is hypotenuse and the other side remaining is adjacent. So what you can do in exam is when they give like this, aita, first identify which is opposite side and then you can identify hypotenuse side. So the remaining side will be adjacent side. So idu mooru artha adre you can write all the trigonometric ratios in a very easy manner. Okay, fine. So now we have 6 trigonometric ratios, as I said. Okay, but it's easy for you to remember only 2. ಎರಡು ನೆನಪಿಟ್ಕೊಂಡ್ರೆ ಸಾಕು. If you remember 2, then other you can easily write. Okay, then all other ಹೇಳಿದಲ್ಲ ನಾನು, ಟೋಟಲಿ 6 ಇದೆ. 6 ಅಲ್ಲಿ ಎರಡು ನೆನಪಿಟ್ಕೊಂಡ್ರೆ 4 ಇನ್ನು 4 ಅನ್ನ ಆರಾಮ್ಸೆ ಬರಿಬಹುದು. ಓಕೆ, ಫಸ್ಟ್ ಒನ್ ನ ಸೈನ್ ಅಂತ ಕರೀತೇವೆ. ಓಕೆ, ಸೈನ್ ಆಫ್, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದು ಮಾಡ್ತೇನೆ ನಾನು, ಆಯ್ತಾ. ಸೊ ಇಲ್ಲಿ ಈಗ ನೋಡಿ, ಆಂಗಲ್ ಇಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಆಂಗಲ್ ಇಲ್ಲಿ ಕೊಟ್ಟಿದ್ದಾರೆ. ವಿ ಕ್ಯಾನ್ ಕಾಲ್ ಇಟ್ ಎಸ್ ಸಿ ಅಂತಾನು ಕರಿಬಹುದು ಅಥವಾ ಥೀಟಾ ಅಂತಾನು ಕರಿಬಹುದು, ಆಯ್ತಾ. ಬಿಕಾಸ್ ಆಂಗಲ್ ಪಾಯಿಂಟ್ ಸಿ, ಅದೇ ತರ ಆಂಗಲ್ ನ ಥೀಟಾ ಅಂತ ಕರಿಬಹುದು. ಐ ವಿಲ್ ಟೇಕ್ ಎಸ್ ಥೀಟಾ ಫಾರ್ ದ ಕನ್ವೀನಿಯನ್ಸ್. ಓಕೆ, ಸೈನ್ ಥೀಟಾ ಇಸ್ ಈಕ್ವಲ್ ಟು, ಸೈನ್ ಥೀಟಾವನ್ನ ಹೇಗೆ ಡಿಫೈನ್ ಮಾಡೋದು ಅಂದ್ರೆ opposite side by hypotenuse. Remember, opposite side by hypotenuse. Okay, so opposite side divided by hypotenuse. Okay, so I can write this as AB. Just give me a minute, someone enter the meeting. Okay, AB divided by hypotenuse ಅಂದ್ರೆ ಯಾವುದು? It's AC.
Okay, so this is sine. Next cos theta. Okay, cos theta ಅಂದ್ರೆ ನೋಡಿ ಡಿನಾಮಿನೇಟರ್ ಅಲ್ಲಿ ಹೈಪೋಟೆನ್ಯೂಸ್ ಇದೆ ಕಾಸ್ ಅಲ್ಲಿ ಕೂಡ, ಬಟ್ ಅಪೋಸಿಟ್ ಆಲ್ರೆಡಿ ಯೂಸ್ ಮಾಡಿ ಆಯ್ತು. ಇನ್ನೊಂದು ಉಳಿದಿದ್ದು ಯಾವುದು? ಎಜಸೆಂಟ್ ಸೈಡ್. ಸೊ ಕಾಸ್ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ ಎಜಸೆಂಟ್ ಸೈಡ್ ಬೈ ಹೈಪೋಟೆನ್ಯೂಸ್. ಸೊ ಎಜಸೆಂಟ್ ಸೈಡ್ ಅಂದ್ರೆ ಯಾವುದು? ಇಟ್ ಇಸ್ ಬಿ ಸಿ ಡಿವೈಡೆಡ್ ಬೈ ಎ ಸಿ. ಓಕೆ, ಸೊ ಇದು sin theta ಮತ್ತೆ cos theta. Okay, next we have tan theta. Okay, tan theta ಏನು ಅಂದ್ರೆ it is hypotenuse ಬಿಟ್ಟು, ಅಥವಾ you can also write sin theta divided by cos theta. Okay, ಇದೆರಡನ್ನ ಡಿವೈಡ್ ಮಾಡಿದ್ರೆ ಕೂಡ you will get. ಆಯ್ತಾ? ಫಾರ್ ಎಕ್ಸಾಂಪಲ್ now I will divide. ಆಯ್ತಾ? sin theta by cos theta ಅಂದ್ರೆ opposite side by hypotenuse whole divided by, ಬೇಕಿದ್ರೆ ಬರೀತಾರೆ ನೋಡಿ, opposite side by hypotenuse whole divided by adjacent side by hypotenuse. Okay, so ಈಗ ಏನಾಯ್ತು? this hypotenuse and hypotenuse will cancel, so remaining will be opposite side by adjacent side. Remaining will be opposite side by adjacent side. Okay, so ಇಲ್ಲಿ ಆಗ ಏನಾಗುತ್ತೆ? tan theta is opposite side by adjacent side. So opposite side ಯಾವ್ದು ಈಗ ಇಲ್ಲಿ? Opposite side is AB. Opposite side is AB. Okay, adjacent side ಯಾವ್ದು? It is hypotenuse. That is sorry. I'm so sorry. Adjacent side is BC. Okay, so these are the three. We have written three ratios. One is sin theta, one is cos theta, and one more is tan theta. So there are three more, as I said, alva. There are three more. So three more yaudu andre, one is cosec theta. Okay, cosec theta. Cosec theta is the reciprocal of sin theta. ನೆನಪಿಟ್ಕೊಳ್ಳಿ, s ಗೆ c ಬರೋದು ಅಂತ ನೆನಪಿಟ್ಕೊಳ್ಳಿ. sin ಗೆ c. Okay, sin ಗೆ cosec theta. Okay, it is a reciprocal ಅಂದ್ರೆ sin theta ದ ಉಲ್ಟಾ ಅಂದ್ರೆ hypotenuse by opposite side. So hypotenuse divided by opposite side. So that is given by AC divided by AB. Okay, next cos ಇದು ಉಲ್ಟಾ ಅಂದ್ರೆ cos ಇದು reciprocal. So it is sec theta. Cos ಇದು reciprocal is sec theta. ನೋಡಿ ಇಲ್ಲಿ ನೋಡಿ, c ಗೆ s ನೆನಪಿಟ್ಕೊಳ್ಳಿಕ್ಕೆ ನಾನು ಹೇಳ್ತಿರೋದು ಅಷ್ಟೇ. ಆಯ್ತಾ? ಸೊ ಇದು ರೆಸಿಪ್ರೋಕಲ್ ಅಂದ್ರೆ hypotenuse by adjacent. So it is nothing but AC divided by BC. And the last trigonometric ratio is cot theta. Okay, it is cot theta. That is reciprocal of tan theta. Okay, reciprocal of tan theta is cot theta andre BC divided by AB. ನೋಡಿ ಇಷ್ಟೇ. So if you remember first two, sin theta and cos theta, then you can remember all other trigonometric ratios. So sin theta ನಾವು ಹೇಳಿದ್ವಿ ಅಲ್ವಾ ಈಗ, opposite side by hypotenuse. ನೋಡಿ ಪುನಃ ಹೇಳ್ತೇನೆ, angle ಇಲ್ಲಿ ಬಂತು ಅಂದ್ರೆ then it is opposite side by hypotenuse. Similarly cos theta adjacent side by hypotenuse. ನೋಡಿ sin ಮತ್ತೆ cos ಗೆ ಎರಡಕ್ಕೂ ಕೂಡ hypotenuse denominator ಅಲ್ಲಿ ಕಾಮನ್, only changes is opposite and adjacent. Next tan theta ಗೆ ಇದನ್ನ ಡಿವೈಡ್ ಮಾಡಿದ್ರೆ ಆಯ್ತು sin theta by cos theta, so that you will get opposite side by adjacent side. ಮತ್ತೆ cosec theta sin theta ದ reciprocal ಅಂದ್ರೆ ಉಲ್ಟಾ, cos theta ದು sec theta ಉಲ್ಟಾ. So next tan theta ದು ಉಲ್ಟಾ cot theta. Okay, so ಈಗ you have to do one work and I have ಅಂದ್ರೆ ನನ್ಗೆ ಅದನ್ನ ನೀವೀಗ ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡ್ಬೇಕು ಎಲ್ಲರೂ ಕೂಡ, ಎಲ್ಲಾ 11 ಸ್ಟೂಡೆಂಟ್ಸ್ ಕೂಡ. Okay, you have to use direct message, not everyone message. Okay, so A B C. Okay, now angle is here. Angle is here. ಆಯ್ತಾ? Angle is here. Now
ಪ್ಲೀಸ್ ರೈಟ್ ಆಲ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಫಸ್ಟ್ಗೆ ಸೈನ್ ಥೀಟಾ ನೋಡ, ನಾನು ಒಂದೊಂದೇ ಹೇಳ್ತೇನೆ, ಅದನ್ನ ಬರೆದು ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಸೈನ್ ಥೀಟಾದ್ದು ಹಾಕಿ ನೋಡ ನಂಗೆ. ಸೈನ್ ಥೀಟಾ ಅಂದ್ರೆ ಈಗ ಹೇಗೆ ಬರುತ್ತೆ, ಆಗ ನಾವು ಮಾಡಿದ್ವಲ್ಲ ಬಿ ಸಿ ಬೈ ಹಾಗೆಲ್ಲ ಮಾಡಿದ್ವಲ್ಲ, ಆ ತರ ಬರಿಬೇಕು. ಕಮ್ ಆನ್. So your time starts now. Use the chat box. I request all the 12 students to write on the chat box fast. First, identify which is opposite side. So Aditya has sent the message. Okay, very good Aditya. Very good Adya. Very good Prajwal. Very good Namrita. Very good Abhiram. Oh, Abhiram, you made a mistake. Kindly check once again, Abhiram. What about others? Pavana, correct. I request everyone to respond on the chat box. Smriti, correct. Smriti, you made a mistake. Okay. Abhiram, now it's correct. Okay. What about Sahira, Pavan Kumar? Okay, Bhumika. AB by AC. Okay. So it is AB by AC. Alva? Yak heli? This is theta. Okay. This is theta. Okay. So the exact opposite side yaudu, that is AB. Alva? Exact opposite side is AB. So hypotenuse is AC. Correct? And BC yaudu, it's a adjacent side. Correct? So sin theta hege bariyodu? Sin theta can be written as opposite side by hypotenuse. Alva? Opposite side by hypotenuse. So opposite side yaudu, it is AB. Hypotenuse yaudu, it is AC. Okay, hige. Okay, let's write for cos theta. Cos theta bariri nodva. Write for cos theta now. Use the chat box fast. Very good, Aditya, Prajwal, Namrita, very good, Abhiram, Aditya, yes. Very good, Smriti. Very good, Adya. Very good, Pavana. Pavan Kumar, that's correct, but you have to write, the AB or BC, atara baribeku, aita? Because that's very important now. Very good, Hitaishi. Hitaishi, you made a mistake. Actually, ulta agide Hitaishi bardiddu. Sahira, correct. Pavan Kumar, correct. Okay. So very good. So you can, so cos theta andre yaudu? Adjacent side by hypotenuse. Alva? So adjacent side yaudu? It is BC divided by adjacent side yaudu? It is AC. Correct? Fine. Similarly, what about tan theta? So if you're perfect in identifying all this, then it's very easy for you to continue with the problem. Okay. So nothing to worry. Okay. So it is, yeah, very good, Prajwal. Fast, hatogi. Very good, Abhiram. Yes, Namrita, good. Pavana, good. Pavan Kumar, good. Very good, Smriti.
Very good, Adya. Okay. Yes, very good, Hitaishi. Okay. So similarly, write for cosec theta. Cosec theta. So I said cosec theta is a reciprocal of sin theta, correct? So adanne ulta ಮಾಡಿ ಬರೆದ್ರೆ ಆಯ್ತು. So ಏನ್ ಬರುತ್ತೆ? It is AC divided by AB. Correct? Similarly, cos theta is AC divided by BC. Okay. I mean cos theta andre sec theta. Sorry. So sec theta is like this, AC by BC. Okay. Similarly, tan theta is AC by sorry, cot theta. So cot theta, tan theta the opposite. So it can be given by AC divided by AB. Correct? So ಇಲ್ಲಿ ತನಕ ಎಲ್ರಿಗೂ clear ಆಯ್ತಾ? How to write all the 6 trigonometric ratios? Are you all clear with this? You have to reply on the chat box. Okay, so 3 have understood. Samantha, okay, okay. What about others? Okay, yes, 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 yes. Okay, fine. So we have understood till here. Okay, let's go to the next point. So problems ಕೊಡ್ತಾರೆ. So ಆ ಪ್ರಾಬ್ಲಮ್ಸ್ ಅನ್ನ ಹೇಗೆ ನಾವು ಐಡೆಂಟಿಫೈ ಮಾಡೋದು, ಯಾವ ತರ ಮಾಡೋದು ಅಂತ. ಓಕೆ, ಸರಿ. ಸೊ ಇದನ್ನೇ ನಾನೀಗ ಮಾಡಿದ್ದು ನಿಮ್ಗೆಲ್ಲ ಯಾವ ತರ ಮಾಡೋದು ಅಂತ. ಓಕೆ, ಸೊ ಇದೆಲ್ಲ ಏನೋ ಲೆಟ್ಸ್ ಡೂ ಇಟ್ ಅಂದ್ರೆ ಅಷ್ಟೇನು ಇದಿಲ್ಲ. ಓಕೆ, for example, you have given like this. Okay, you have given that tan A is equal to 4 by 3. So tan A is equal to 4 by 3. ಆಯ್ತಾ? ಸೊ ಈಗ ನಾವೇನ್ ಮಾಡ್ಬೇಕು? You have to draw a rectangle triangle. Sorry, I'm so sorry. You have to draw a triangle. Okay, so triangle ಅಲ್ಲಿ ಯಾವ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ ಥೀಟಾ ಅಂತ? A. So this is an angle A. Okay, and you can name it as B and this as C. Okay, so tan A is equal to 4 by 3 alva. So now tan theta andre enu? Opposite side by adjacent side. Howda? So this 4 has to be written in the opposite side. Okay, and 3 is the adjacent side. How the opposite side by adjacent side. So this is 3. Now you have to find other side of the other side. You have to find. Okay, itara. So here heg madodu? You have to use the trigonometry. I mean, the Pythagoras theorem. Pythagoras theorem ಯಾರಿಗಾದ್ರೂ ಗೊತ್ತಾ? ಈ ಕ್ವೆಶ್ಚನ್ ಬರಿಬೋದಾ ಚಾಟ್ ಬಾಕ್ಸ್ ಅಲ್ಲಿ? So ಹೇಗೆ ಬರೀತಾರೆ? Very good, Aditya. So hypotenuse square is equal to squares and sum of the sides alva. So andre AB square plus BC square alva. So idu namige Pythagoras theorem. So ಈಗ Pythagoras theorem ಅಲ್ಲಿ ನಾವು ಇದನ್ನ ಅಪ್ಲೈ ಮಾಡಬೇಕು. We know two sides, right? So what you can do? You can substitute it here. 4 square ಅಂದ್ರೆ ಎಷ್ಟಾಯ್ತು? It is 16 ಅಲ್ವಾ? AB ಅಂದ್ರೆ 4. Sorry, AB ಅಂದ್ರೆ 3. I'm so sorry. AB ಅಂದ್ರೆ 3. So 3 square ಅಂದ್ರೆ it is 9. BC square ಅಂದ್ರೆ it is 4 square. It is 16.
So 16 plus 9 ಎಷ್ಟಾಯ್ತು? 16 plus 9 is 25. ಹೌದಾ? So AC square, remember AC square is 25. So AC ಎಷ್ಟಾಗುತ್ತೆ ಆಗ? It is 5. Correct? So the other side of the triangle is 5. Okay, so this is how you can find all the sides. ಸೊ ಇಷ್ಟು ಮಾಡಿ ಮುಗಿಯುವುದಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಾ, ನೀವು ಎಲ್ಲ ರೇಷಿಯೋ ಬರಿಬೇಕು, ಟ್ಯಾನ್ ಎ ಬರಿಬೇಕು. ಓಕೆ, ಈಗ ನಿಮಗೆ ಟಾಸ್ಕ್ ಏನು ಅಂದ್ರೆ ಪುನಃ ಆಗಿನಾಗೆ ಸೈನ್ ಎ ವ್ಯಾಲ್ಯೂ ಬರೀರಿ ನೋಡ. ಸೈನ್ ಎ ಎಷ್ಟಾಗುತ್ತೆ ಈಗ? 4 3 5 ಅಲ್ಲಿ ಬರೀಲಿಕ್ಕೆ ಎ ಬಿ ಸಿ ಡಿ ಅಲ್ಲ, ಬಿಕಾಸ್ ಯು ನೋ ದ ವ್ಯಾಲ್ಯೂ ಅಲ್ಲ. ಸೊ ಸೈನ್ ಎದು ಬರೀರಿ ನೋಡ ಈಗ ಚಾಟ್ ಬಾಕ್ಸ್ ಅಲ್ಲಿ. Okay, Abhiram. What about others? Very good, Adya. Namrata, you made sorry, Namrata correct. I think Adya, you made a mistake. Kindly check once again. Aditya correct. Smriti correct. Okay, so it is 4 by 5. Alva, Sahira, you made a mistake. It's okay. Sin A andre idalva angle. So idra opposite, sin ಗೆ opposite side by hypotenuse ಅಲ್ವಾ? So opposite side ಯಾವುದು? It is 4. Correct? And hypotenuse ಯಾವುದು? 5. So it is 4 by 5. What about cos A? Cos A ಬರೀರಿ ನೋಡ. Cos A. Correct, Samantha? Correct, Abhiram. Correct, Prajwal. Correct, Namrata. Others, Adya, correct. Pawan Kumar, correct. Pavana, wrong. Correct ನೋಡಿ, opposite side by hypotenuse ಅಂದ್ರೆ it is sine. Cos ಅಂದ್ರೆ adjacent side by hypotenuse. So adjacent side ಯಾವುದು? It is 3 by 5 ಅಲ್ವಾ? So cos A is 3 by 5. Okay, correct, Sahira. Next, tan A. Tan A ಬರೀರಿ ನೋಡ. So tan A, correct. Very good, Sahira. Very good, Adya. Very good, Smriti. Very good, Aditya. Very good, Samantha. Samantha, you made a mistake. Abhiram, correct. Namrata, correct. Prachul, correct. Okay. Okay. So hope, Pavana, no, you're wrong. It is 4 by 3. Alva? Opposite side by adjacent side. Alva? Opposite side by adjacent side ಅಲ್ವಾ tan A. ಸೊ ಅದೇ ತರ ಕೊಸೀಕ್ಗೆ ಸೈನ್ ಇದು ಉಲ್ಟಾ ಅಂದ್ರೆ 5 by 4. ಸೀಕ್ಗೆ ಇಟ್ ಇಸ್ 5 by 3 and cotಗೆ ಇಟ್ ಇಸ್ 3 by 4. ಓಕೆ, ಸೊ ಡಿಡ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಮಚ್? ಈ ಪ್ರಾಬ್ಲಮ್ಸ್ ಹೇಗೆ ಮಾಡೋದಂತ ಗೊತ್ತಾಯ್ತಾ ಎಲ್ರಿಗೂ? Just give me a second. Hello. So, just give me. This.
Okay. So I'll give some exercise problem. Okay. ಇದನ್ ಮಾಡ್ತೀರಾ ಮಾಡಿ ಇದನ್ ಮಾಡಿ ನೋಡುವ. If sin A is equal to 3 by 4. Okay, find the other side and then calculate cos A and tan A. Okay, your time starts now. Please do it. Okay. And 4 here. Alva. So you will get 4 square is equal to 3 square plus AB square. So remember, hypotenuse square is equal to square AB square plus idalva. So 16 minus 9 is equal to AB square. Correct? So that AB is equal to root 7 ಬರ್ತದೆ ನಿಮಗೆ. ಅಂದ್ರೆ ಈ side is root 7. Okay? So Samantha, okay, Samantha, okay, Samantha, you are right. Okay, root 7 by 4, tan A 3 by root 7. Correct, Samantha? Smriti, you made a mistake. I think ನೀವೇನು ಸ್ಮೃತಿ ಪವನ್ ಕುಮಾರ್ ನೀವೆಲ್ಲ ಏನ್ ಮಾಡಿದಿರಿ ಅಂದ್ರೆ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಮಾಡಿದಿರಿ, ಆಗ ನಿಮಗೆ 25 ಬರುತ್ತೆ. ನೋ. ಸೊ ಕರೆಕ್ಟ್ ನೋಡಿ, ಪೈಥಾಗೊರಸ್ ಥಿಯರಮ್ ಏನು, hypotenuse square is equal to sum of the squares of two sides, AB square plus BC square. ಆಯ್ತಾ? ಸೊ ನೀವು ಆಚೆ ಈಚೆ ಮಾಡಿದ್ರೆ ಫುಲ್ ತಪ್ಪಾಗ್ತದೆ. ಆಯ್ತಾ? ಆದಿತ್ಯ ಕರೆಕ್ಟ್. Aditya, correct. Aditya, okay. Correct. Namrita, correct. Yeah, okay. Correct.